ಸ್ಯಾಂಡಲ್ವುಡ್ಗೆ ಸೈರನ್ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟು ಈಗಾಗಲೇ ಸದ್ದು ಮಾಡ್ತಿರುವಂತಹ ಜೊತೆಗೆ ಜೂನಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ವಿಭಿನ್ನ ಪಾತ್ರದ ಮೂಲಕ ಕಾಣಿಸ್ಕೊಂಡು ಭರವಸೆಯ ನಟಿ ಅನ್ನಿಸ್ಕೊಂಡಿರೋ ರಿಷಿಕಾ ನಾಯಕ್ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಇವರು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನೋ ಒಂದು ಟೈಟಲ್ ಲಾಂಚ್ ಆಗಿದೆ. ನಿಜಕ್ಕೂ ಆ ಒಂದು ಟೈಟಲ್ ಕೇಳಿದಾಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸಮಥಿಂಗ್ ಏನೋ ಪ್ರೇಕ್ಷಕರಿಗೆ ಕೊಡೋದಕ್ಕೆ ಹೊರಟಿದ್ದಾರೆ, ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾನ ಅನ್ನೋದಂತೂ ಪಕ್ಕ ಆಗಿದೆ. ಸೊ ಏನು ಹೇಳ್ತೀರಿ, ಇವತ್ತು ಲಾಂಚ್ ಆಗಿದೆ, ಅದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಲಾಂಚ್ ಮಾಡಿದ್ದಾರೆ ಅಂತಂದರೆ ನಿಮಗೆ ಆಲ್ರೆಡಿ ಲಕ್ ಬಂದ್ಬಿಟ್ಟಿದೆ ಅಂತ ತುಂಬ ಖುಷಿ ಆಗುತ್ತೆ ಮೇಡಮ್. ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಇವತ್ತು ಪೋಸ್ಟರ್ ಲಾಂಚ್ ಆಗಿದೆ. ಅದು ಬೇರೆ ರವಿ ಸರ್ ನನ್ನ ಫೇವ್ರೆಟ್ ರೊಮ್ಯಾಂಟಿಕ್ ಹೀರೋ ಇವತ್ತು ನಮ್ಮ ಮೂವಿ ಕ್ಲಾಪ್ ಮಾಡಿದ್ದಾರೆ. ತುಂಬ ಖುಷಿ. ಆಮೇಲೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಇವತ್ತು ನಮ್ಮ ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿಯಲ್ಲಿ ನಾವು ಈ ಮುಹೂರ್ತ ಮಾಡ್ಕೊಂಡಿರೋದು. ತುಂಬ ಖುಷಿ ಇದೆ ಮೇಡಮ್. ಓಕೆ, ಏನಿದು ನಿದ್ರಾದೇವಿ ನೆಕ್ಸ್ಟ್ ಡೋರ್? ಒಂದು ತುಂಬ ಯೂನಿಕ್ ಟೈಟಲ್. ನಮ್ಮ ಡೈರೆಕ್ಟರ್ ಅವರು ವಿಷ್ಣುವರ್ಧನ್ ಫ್ಯಾನ್ ಅವರು. ಅದಕ್ಕೆ ಆ ಸಾಂಗಿಂದ ಇನ್ಸ್ಪೈರ್ ಆಗಿ ನಿದ್ರಾದೇವಿ ಅಂತ ಒಂದು ಲೈನ್ ಬರುತ್ತೆ, ಅದರಿಂದ ಇನ್ಸ್ಪೈರ್ ಆಗಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಟೈಟಲ್ ಇಟ್ಟಿದ್ದಾರೆ ಮೇಡಮ್. ಓಕೆ, ನಿಮ್ಮಿಬ್ರನ್ನ ನಾನು ಯಾಕೆ ನಿಲ್ಲಿಸ್ಕೊಂಡೆ ಅಂತ ಅಂದರೆ ಸ್ಟೇಜ್ ಮೇಲೆ ನಿಮ್ಮಿಬ್ರದ್ದು ಪೇರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಮುದ್ದಾದ ಜೋಡಿ ಅಂತ ಅಂದ್ಕೊಂಡು ಮುದ್ದಾಗಿನೇ ನಿಲ್ಲಿಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಸೊ ಹೇಳಿ ಒಂದು ನಿಮ್ಮ ಪಾತ್ರದ ಬಗ್ಗೆ. ಸೊ ಅದೇ ಜಾಸ್ತಿ ಹೇಳೋಕ್ಕಾಗಲ್ಲ ಕ್ಯಾರೆಕ್ಟರ್ ಬಗ್ಗೆ, ಬಟ್ ಅದೇ ನಾನು ನಿದ್ರಾದೇವಿ ಪಾತ್ರ ಪ್ಲೇ ಮಾಡ್ತಿರ್ತೀನಿ. ಬಟ್ ದಟ್ ಈಸ್ ಅ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಈ ಫಿಲ್ಮಲ್ಲಿ ಹೆಂಗಂದರೆ ನಾವು ಇನ್ಸಾಮಿಯಾ ಬಗ್ಗೆ ಇಟ್ಸ್ ಅಬೌಟ್ ಟು ಪೀಪಲ್ ಹೂ ಹ್ಯಾವ್ ಇನ್ಸಾಮಿಯಾ ಮತ್ತು ಟ್ರಾಮಾ ಬಾಂಡಿಂಗ್ ಬಗ್ಗೆ ನಾವು ಈ ಕತೆ ಬರೆದಿದ್ದಾರೆ. ಸೊ ಹೆಂಗೆ ನನ್ನ ಪಾತ್ರ ಬಂದು ಇಟ್ಸ್ ಲೈಕ್ ಇಟ್ಸ್ ಸಾರ್ಟ್ ಆಫ್ ಲೈಕ್ ಕನೆಕ್ಟ್ಸ್ ದ ಡಾಟ್ಸ್. ದಟ್ಸ್ ವಾಟ್ ದ ಫಿಲ್ಮ್ ಇಸ್ ಅಬೌಟ್. ದಟ್ಸ್ ಆಲ್ ದಟ್ ಐ ಕ್ಯಾನ್ ಸ್ಪೀಕ್ ರೈಟ್ ನೌ. ಓಕೆ, ನಿದ್ರೆಯಲ್ಲೂ ಕನಸು ಕಾಣ್ತಾರೆ ಅಫ್ಕೋರ್ಸ್. ಕನಸಲ್ಲೂ ಒಂದು ಪ್ರೀತಿ ಬಗ್ಗೆ ಆಗಿರ್ಬೋದು, ಲವ್ ಬಗ್ಗೆ ಆಗಿರ್ಬೋದು, ಕನಸು ಕಾಣೋದಂತೂ ಕಾಮನ್ನು. ಸೊ ಈ ಸಿನಿಮಾದಲ್ಲಿ ಆ ಥರ ಲವ್ ಅದೆಲ್ಲ ನೋಡ್ಬೋದಾ ಅಂತ? ಖಂಡಿತವಾಗ್ಲೂ ನೋಡ್ಬೋದು ಮೇಡಮ್. ಒಂದು ಯೂನಿಕ್ ಆಗಿ ಒಂದು ಲವ್ ಸ್ಟೋರಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಮೇಡಮ್. ಲೈಕ್ ಡೀಪ್ಲಿ ಎಮೋಷ್ನಲ್ ಆ್ಯಂಡ್ ವೆರಿ ಚೈಲ್ಡ್ ಲೈಕ್ ಇನ್ ಅ ವೇ, ಆ ಥರ ಹೇಳ್ಬೋದು. ಸೊ ಆ ಥರ ಒಂದು ಕತೆ ಇದೆ. ಸೊ ಲವ್ ಇಸ್ ಆಲ್ಸೋ ಅ ಮೇಜರ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಸೊ ಟ್ರಾಮಾ ಬಗ್ಗೆ ಮಾತಾಡಬೇಕಾದ್ರೆ ದೆರ್ ಇಸ್ absence of love or presence of love, so that is how it is. ನೀವು ಈ ಟ್ರಾಮಾ ಇರೋ ಪಾತ್ರಗಳೇ ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ಯಾ? ಯಾಕಂದರೆ ಜೂನಿ ನಿಮ್ಮದು ಆ್ಯಕ್ಚುಲಿ ಒಂದು ಡೈಲಾಗ್ ಇದೆಯಲ್ಲ, ನಾನು ಜೂನಿ ಅಲ್ಲ ನನ್ನ ಮಾಂಸ, ಆ ಡೈಲಾಗ್ ನೋಡಿದ್ರೆ ಸಿನಿಮಾದಲ್ಲಿ ಏನಪ್ಪ ಈ ಥರ ಇದೆ, ಈ ಥರನೂ ಇರ್ತಾರ, ಮೂರು ಕ್ಯಾರೆಕ್ಟರ್ ಒಂದೇ ಬಾಡಿನಲ್ಲಿ ಅಂತ ಅನ್ನಿಸ್ಬಿಡುತ್ತೆ. ಸೊ ಏನು ಇದೇ ರೀತಿ ಪಾತ್ರಗಳು ನಿಮಗೆ ಇಷ್ಟು ಮುದ್ದಾಗಿದ್ದೀರಾ, ನೀವು ಈ ರೀತಿ ಪಾತ್ರಗಳು ಬರ್ತಿದೆಯಲ್ಲ? ಆ್ಯಕ್ಚುಲಿ ನಾನು ತುಂಬ ಲಕ್ಕಿ ಅಂತ ನನಗೆ ಅನ್ಸುತ್ತೆ. ನನಗೆ ಒಳ್ಳೆ ಕತೆಗಳು, ಒಳ್ಳೆ ಪಾತ್ರಗಳು ಸಿಗ್ತಾ ಇದೆ ಅಂತ. ಸೊ ಆ್ಯಕ್ಚುಲಿ ಸುರಾಗ್ ಅವರು ನನ್ನ ಆಡಿಷನ್ ಕೊಡಬೇಕಾದ್ರೆ ನನಗೆ ಆ ಟೈಮಲ್ಲಿ ಅಪ್ರೋಚ್ ಮಾಡಿದ್ರು ಅವ್ರು ಮತ್ತು ನನ್ನ ವೈಭವ್ ಜೂನಿ ಡೈರೆಕ್ಟರ್ ಫ್ರೆಂಡ್ಸ್. ಸೊ ನನ್ನ ಆಡಿಷನ್ ನೋಡ್ಕೊಂಡು ಆ ಟೈಮಲ್ಲಿ ನನಗೆ ಪೈಲಟ್ ಫಿಲ್ಮದ್ದು ಒಂದು ಐಡಿಯಾ ಇತ್ತು ನಿದ್ರಾದೇವಿಗೆ, ಆವಾಗ ಅಪ್ರೋಚ್ ಮಾಡಿದ್ರು. ಬಟ್ ಅದು ಫುಲ್ ಫ್ಲೆಜ್ ಫಿಲ್ಮ್ ಆದಾಗ ಹಿ ಅಗೇನ್ ಅಪ್ರೋಚ್ ಮೀ ಆ್ಯಂಡ್ ಐ ಕನ್ಸಿಡರ್ ಮೈಸೆಲ್ಫ್ ವೆರಿ ಲಕ್ಕಿ ದಟ್ ಈ ಥರ ಬೇರೆ ಬೇರೆ ಪಾತ್ರಗಳು ಸಿಗ್ತಾ ಇದ್ದಾರೆ. ಲೈಕ್ ವೇರ್ ಐ ಹ್ಯಾವ್ ಅನ್ ಆಪರ್ಚುನಿಟಿ ಟು ಪರ್ಫಾರ್ಮ್. ಸೊ ಜಾಸ್ತಿ ಆ್ಯಕ್ಚುಲಿ ಆ ಥರ ಆಪರ್ಚುನಿಟಿ ಸಿಕ್ಕಲ್ಲ. ಇನಿಷಿಯಲಿ ತುಂಬ ವೇಟ್ ಮಾಡಿದ್ದೀನಿ, ಅದಾದಮೇಲೆ ನನಗೆ ಜೂನಿ ಥರ ಒಂದು ಫಿಲ್ಮ್ ಸಿಕ್ತು. ಆ್ಯಂಡ್ ನೌ ಆಮ್ ಗೆಟಿಂಗ್ ಅ ಫಿಲ್ಮ್ ಲೈಕ್ ನಿದ್ರಾದೇವಿ ನೆಕ್ಸ್ಟ್ ಡೋರ್. ಪ್ರವೀಣ್, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಅಫ್ಕೋರ್ಸ್ ನಾವು ಸೈರನ್ಗೆ ಮತ್ತು ನಿಮ್ಮ ಎಂಗೇಜ್ಮೆಂಟ್ ಸಿನಿಮಾಗೆ ತುಂಬಾ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಿ ಯಾವಾಗಲೇ. ಸೊ ಈ ಸಿನಿಮಾಗೆ ಏನೆಲ್ಲ ಪ್ರಿಪ್ರೇಷನ್ಸ್ ಆಗಿದೆ? ಡೈರೆಕ್ಟರ್ ಹೇಳ್ತಾ ಇದ್ರು ನಿದ್ರೆ ಎಲ್ಲ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಆ ರೀತಿ ಪ್ರಿಪ್ರೇಷನ್ಸ್? ಕರೆಕ್ಟ್ ಮೇಡಮ್. ನಾವು ಈ ಮೂವಿ ರಿಹರ್ಸಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅರೌಂಡ್ 82 kilos ಇದ್ದೆ. ಇವಾಗ ಕರೆಂಟ್ಲಿ ಲೈಕ್ ಅರೌಂಡ್ 73 to 74. ವೇಟ್ ಕಡಿಮೆ ಮಾಡಬೇಕಾಗಿತ್ತು ಈ ಕ್ಯಾರೆಕ್ಟರ್ಗೆ. ಒಂದು ಕ್ರಿಕೆಟ್ ಕೋಚ್ ಕ್ಯಾರೆಕ್ಟರ್ ಇದು. ಸೊ ಅದಕ್ಕಾಗಿ ವೇಟ್ ರೆಡ್ಯೂಸ್ ಮಾಡಿಕೊಂಡೆ. ಹಾಗೆ ನಮ್ಮ ರಿಹರ್ಸಲ್ಸು ತುಂಬ ವಿಗರಸ್ ಆಗಿ ಮಾಡ್ತಾ ಇದ್ದೀವಿ ಅಷ್ಟೇ ಮೇಡಮ್. ಈಗ ಸ್ಯಾಂಡಲ್ವುಡ್ನಲ್ಲಿ ನಿಲ್ಲಬೇಕು ಅಂತಂದರೆ ತುಂಬಾ ಕಷ್ಟಪಡಬೇಕು. ಸೊ ಆ ನಿಟ್ಟಿನಲ್ಲಿ ಪ್ರವೀರ್ ಅವರು ಯಾವ ರೀತಿ ಹೆಜ್ಜೆ ಆಗ್ತಿದ್ದಾರೆ ಅಂತ? ಅದೇ ಮೇಡಮ್, ನಾನು ತುಂಬ ಟೈಮ್ ತೊಗೊಂಡು ನನ್ನ ಒಳ್ಳೆ ಸ್ಟೋರಿಗೆ ಹುಡುಕ್ತಾ ಇದ್ದೆ. ಸುರಾಗ್ ಅವ್ರು ಸಿಕ್ಕಿದ್ರು, ಒಂದು ಒಳ್ಳೆ ಸ್ಟೋರಿ ನರೇಟ್ ಮಾಡಿದ್ರು, ಎಲ್ಲ ಸಮಯ ಕೂಡ ಬಂತು. ನಮ್ಮದೊಂದು ಜರ್ನಿ ಇತ್ತು. ಇವಾಗ ಪೋಸ್ಟರ್ ಲಾಂಚ್ ಆಗಿದೆ. ರವಿ ಸರ್ ನಮ್ಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಪಾಸಿಟಿವ್ ಎನರ್ಜಿ. ಹಾಗೆ ನಮ್ಮ ರಿಷಿಕಾ ನಾಯಕ್ ಅವರು, ಶಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಆಕ್ಟ್ರೆಸ್. ಶಿ ಈಸ್ ಗಾಟ್ ದ ಕೆಪಬಿಲಿಟೀಸ್ ಆ್ಯಂಡ್ ಒನ್ ಡೇ ಲೈಕ್ ಶಿ ವಿಲ್ ಡೆಫಿನೆಟ್ಲಿ ಲೈಕ್ ಬಿ ಎ ಸ್ಟಾರ್. ಕನ್ನಡ ಚಿತ್ರರಂಗಕ್ಕೆ ರಾ ಅನ್ನೋ ವರ್ಡ್ ಇಟ್ಕೊಂಡು ಬಂದರೆ ತುಂಬಾ ಲಕ್ಕಿ ಅಂತ ಫೀಲ್ ಮಾಡ್ತಾರೆ. ಹೇಳಿದ್ದಾರೆ. ನಾನು ಇನಿಷಿಯಲಿ ನನ್ನ ಹೆಸರು ಹೇಳಬೇಕಾದ್ರೆ ಅವ್ರು ಎಲ್ಲರೂ ಅದಕ್ಕೆ ಹೇಳ್ತಿದ್ರು, ನಿಜ ಹೆಸರೇ ಇಲ್ಲ ಅಂದರೆ ನನ್ನ ಮುಂಚೆಯಿಂದನೇ ಅದೇ ಹೆಸರಿಲ್ಲ ಫಿಲ್ಮ್ಗೆ ಅಂತ ಇಟ್ಟಿದ್ದೇನೆ. ಬಟ್ ನೋ, ಮೈ ನೇಮ್ ಇಸ್ ಓನ್ಲಿ ರಿಷಿಕಾ. ಬಟ್ ಹೌದು ಅಂದರೆ ಲಕ್ಕಿ ಮುಂಚೆಯಿಂದನೇ ಇಟ್ಕೊಂಡೆ ಬಂದ್ಬಿಟ್ಟಿದ್ದೀರಾ. ನೀವು ಅದನ್ನು ನಂಬ್ತೀರಾ? ಈಗ ರಮ್ಯಾ, ರಾಧಿಕಾ ಅಂದರೆ ಲಕ್ ಒಂದು ಫ್ಯಾಕ್ಟರ್ ಇರುತ್ತೆ. ಬಟ್ ಇಟ್ಸ್ ಆಲ್ ಆರ್ ಎಫರ್ಟ್ ಆ್ಯಂಡ್ ಹಾರ್ಡ್ ವರ್ಕ್ ದಟ್ ಪ್ಲೀಸ್. ಅಂದರೆ ಅವರೆಲ್ಲ ಲಕ್ಕಿ ಇದ್ದರಂತ ಸಕ್ಸಸ್ಫುಲ್ ಆಗಿಲ್ಲ, ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ.
ಸೊ ದಟ್ ಈಸ್ ಮೈ ಅಪ್ರೋಚ್ ಎಸ್ ವೆಲ್. ಲೈಕ್ ನಿಮ್ಮ ಪಾತ್ರ ಆ್ಯಸ್ ಎ ಲವ್ ಗರ್ಲು ಅದರ್ವೈಸ್ ಇಬ್ಬರು ನಡುವಿನ ಒಬ್ಬ ಪ್ರೇಮಿಯಾಗಿನೋ ಅಂದರೆ ಟ್ರಯಾಂಗಲ್ ಲವ್ ಸ್ಟೋರಿ ಥರ ಕಾಣುತ್ತೆ ಇದನ್ನು ನೋಡಿದಾಗ, ಆ ರೀತಿ ಪ್ಲೇ ಆಗುತ್ತಾ? ಅದರ್ವೈಸ್ ನಿಮ್ಗೆ ಏನಾದರೂ ಈ ನಿದ್ರಾ ದೇವಿ ಅಂತಂದರೆ ನಾವೆಲ್ಲ ಏನು ಅಂದ್ಕೊಳ್ತೀವಿ, ಒಂದು ಪೌರಾಣಿಕ ಆ ಥರದ್ದು ಏನಾದರೂ ದೇವಿ ವೇಷ ಹಾಕ್ಕೊಂಡು ಆ ಥರ ಏನಾದರೂ ಬರ್ತೀರಾ ಸಿನಿಮಾ? ಸೊ ಇದು ಇಟ್ಸ್ ನಾಟ್ ಅ ಫ್ಯಾಂಟಸಿ ಫಿಲ್ಮ್, ಅದಲ್ಲ ಫ್ಯಾಂಟಸಿ ಏನಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಯಾವುದೂ ಇಲ್ಲ. ಬಟ್ ಇಟ್ಸ್ ನಾಟ್ ಅ ಲವ್ ಟ್ರಯಾಂಗಲ್ ಎಕ್ಸಾಕ್ಟ್ಲಿ. ಅದೇ ಕೆಲವು ಆಸ್ಪೆಕ್ಟ್ಸ್ ಇದೆ, ಬಟ್ ದಟ್ ಇಸ್ ನಾಟ್ ದ ಪ್ರೈಮರಿ, ದಟ್ಸ್ ನಾಟ್ ದ ಕೋರ್ ಆಫ್ ದ ಫಿಲ್ಮ್. ಲವ್ ಟ್ರಯಾಂಗಲ್ ಅಲ್ಲ, ನಾವು ಬೇರೆ ವಿಷಯ ಬಗ್ಗೆ ಮಾತಾಡ್ತೀವಿ ಈ ಫಿಲ್ಮಲ್ಲಿ. ದೇವಿ ಬರ್ತಾರೆ ಈ ಸಿನಿಮಾದಲ್ಲಿ ಒಂದು ಆಸ್ಪೆಕ್ಟ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ರು. ಹೌದು. ಹೇಗಿರುತ್ತೆ ಏನು ಹೇಳೋದಿಲ್ಲ ಅಂತ ಗೊತ್ತಿಲ್ಲ, ಬಟ್ ಒಂದು ಆ ಥರ ಒಂದು ಪಾತ್ರ ಬರುತ್ತೆ ನಿದ್ರಾದೇವಿ ಥರ. ಫೈನಲಿ ಏನು ಹೇಳ್ತೀರಿ? ಅದೇ ನಿಮ್ಮ ಮಾಧ್ಯಮ ಸಪೋರ್ಟ್ ನಮ್ಗೆ ಬೇಕು. ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮ ಶೂಟಿಂಗ್ ಇದೇ ವಾರದಲ್ಲಿ ಸ್ಟಾರ್ಟ್ ಆಗ್ತದೆ. ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಸೊ ಶೀಘ್ರದಲ್ಲೇ ನಾವು ರಿಲೀಸ್ಗೂ ನಾವು ಪ್ಲ್ಯಾನ್ ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕಂತ ಕೇಳ್ಕೊತೀನಿ. ಕನ್ನಡ ಜನತೆಗೆ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ನಾವು ಈಗ ಈ ಥರ ಹೊಸ ಕಂಟೆಂಟ್ ಫಿಲ್ಮ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಇದು ಸಕ್ಸಸ್ಫುಲ್ ಆಗಬೇಕಾದ್ರೆ ಆಡಿಯನ್ಸ್ ಬರಬೇಕು, ನೀವು ಮೀಡಿಯಾ ಸಪೋರ್ಟ್ ಇರಬೇಕು. ಸೊ ಐ ಆಮ್ ಜಸ್ಟ್ ಹೋಪಿಂಗ್ ದಟ್ ನಿಮ್ಮ ಸಪೋರ್ಟ್ ಇರುತ್ತೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರವೀಶ್ ಶೆಟ್ಟಿ ಮತ್ತು ರಿಷಿಕಾ ನಾಯಕ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.